ಭಾರವನ್ನು ಹೆಚ್ಚಿಸುತ್ತಾರೆ. ಅದನ್ನು ಹೊತ್ತು ನಿಂತಿರುವ ಸದಸ್ಯರು ನೆಲಕ್ಕೆ ಇಳಿಸುವಂತೆ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಸ್, ಇವತ್ತಿನ ವಿಶೇಷ ಪ್ರೊಮೋ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೆಲವು ಜನಗಳ ಮನಸ್ಥಿತಿಗಳ ಬಗ್ಗೆ ಮಾತಾಡೋದಿದೆ. ಬಿಗ್ ಬಾಸ್ ನಲ್ಲಿ ಏನು ಬಿಗ್ ಬಾಸ್ ಒಳಗಡೆ ಹೋಗಿ ಏನೇನೆಲ್ಲ ಆಟಗಳಾಡ್ತಾ ಇದ್ದಾರೆ, ನೌಟಂಕಿ ಆಟಗಳಾಡ್ತಾ ಇದ್ದಾರಾ ಅಥವಾ ಏನ್ ಮಾಡ್ತಾ ಇದ್ದಾರೆ ಅನ್ನೋದು. ಅದರಲ್ಲಿ ಮೇಜರ್ ಆಗಿ ಅಂತ ಬಂದಾಗ ಅಶ್ವಿನಿ ಅವರ ಮನಸ್ಥಿತಿ ಬಗ್ಗೆ ಮಾತಾಡೋದಿದೆ, ಗಿಲ್ಲಿ ಅವರ ಮನಸ್ಥಿತಿ ಬಗ್ಗೆ ಮಾತಾಡೋದಿದೆ, ಇನ್ನು ಅನೇಕರದ್ದು ಮಾತಾಡೋದಂತ ಒಂದು ಸನ್ನಿವೇಶ ಇದೆ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು, ಫಾಲೋ ಮಾಡಿಕೊಂಡು, ಶೇರ್ ಮಾಡಿಕೊಂಡು, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಬೆಂಬಲಿಸಿ ಅಂತ ಕೇಳ್ಕೊಂತೀನಿ. ಎಸ್, ಈಗ ವಿಡಿಯೋಗೆ ಬಂದ್ಬಿಡೋಣ. ಅಶ್ವಿನಿ ಅವರು ಇವತ್ತು ಅಂದ್ರೆ ಒಂದು ಆಟ ಆಗತ್ತೆ. ಅಶ್ವಿನಿ ಅವರ ಟೀಮ್ ನಲ್ಲಿ ಧ್ರುವಂತ ಆರ್ ಅಭಿನವ ಯಾರೋ ಒದ್ದು ಬಿಡ್ತಾರೆ, ಆ ಬಕೆಟ್ ಅನ್ನ ಒದ್ದು ಬಿಡ್ತಾರೆ. ಓಕೆನಾ, ಇವತ್ತು ಟಾಸ್ಕ್ ಭಯಂಕರವಾಗಿದೆ ಗುರು. ಸೊ ಆ ಭಯಂಕರವಾಗಿರೋ ಟಾಸ್ಕ್ ಅಲ್ಲಿ ಗಿಲ್ಲಿ ನಟನ ಟೀಮ್ಗೆ, ಗಿಲ್ಲಿ ನಟ ಮತ್ತೆ ಅಶ್ವಿನಿ ಉಸ್ತುವಾರಿ ತಂಡಗಳ ಅಂದ್ರೆ ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ. ಆ ತಂಡಗಳಿಗೆ ಅಶ್ವಿನಿ ತಂಡ ಒಂದು ಕಡೆ, ಗಿಲ್ಲಿ ನಟನ ತಂಡ ಒಂದು ಕಡೆ. ಸೊ ಗಿಲ್ಲಿ ನಟನ ತಂಡ ಏನು ಆ ಬಕೆಟ್ ಒಳಗಡೆ ನೀರು ಒಯ್ತಾ ಇರುತ್ತೆ, ದೊಡ್ಡ ಡ್ರಮ್ ಒಳಗಡೆ. ಸೊ ಆ ಡ್ರಮ್ ಒಳಗಡೆ ನೀರು ಒಯ್ಬೇಕಾದ್ರೆ ಆ ನೀರಿನ ಬಕೆಟ್ ಏನು, ಈ ಗಿಲ್ಲಿ ಟೀಮ್ ನ ನೀರಿನ ಬಕೆಟ್ ಏನಿರುತ್ತಲ್ಲ ಅದನ್ನ ಒದ್ದು ಬಿಡ್ತಾರೆ. ಸೊ ಆಗ ಏನ್ ಗುರು ಹಿಂಗ್ ಮಾಡ್ತಾ ಇದೀಯ ನೀನು, ಆಟನ ಆಟ ತರ ಆಡುಗುರು, ನೀನು ಒದಿತಾ ಇದೆಯಲ್ಲ ನಿನ್ ಬಕೆಟ್ನ ಹಾಗೆ ಹೀಗೆ ಅಂತ ಗಿಲ್ಲಿ ಕೇಳೋದಕ್ಕೆ ಹೋದಾಗ ಅಶ್ವಿನಿ ಅವರು ಇದ್ದಕ್ಕಿದ್ದಂಗೆ ರೌದ್ರನ ಅವತಾರ ತಗೊಂಡ್ಬಿಡ್ತಾರೆ. ಓಕೆನಾ, ಏನೋ ನಿಂದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ಅಶ್ವಿನಿ ಅವ್ರಿಗೆ ವಯಸ್ಸಾಗಿದೆ ಅಂದ್ರೆ 36-37 ವರ್ಷ ಹತ್ತತ್ರ ಆಗ್ತಾ ಬರ್ತಾ ಇರ್ಬೋದು, ಅಥವಾ 30-35 36 ಆಸುಪಾಸು ಇರ್ಬೋದು. 30 ಮೇಲಂತೂ ಆಗಿದೆ ಅಶ್ವಿನಿ ಅವ್ರಿಗೆ. ಗಿಲ್ಲಿಗೆ ಅಷ್ಟೊಂದು ಏಜ್ ಆಗಿಲ್ಲ, ಓಕೆ. ಆದ್ರೆ ಅಶ್ವಿನಿ ಅವರೇ, ನಿಮ್ಗೆ ಆಲೇನೆ ಈಗ ನೋಡಿ, ನೆನ್ನೆ ಎಲ್ಲನ ಹಾಕೊಂಡು ಗುಮ್ಮಿದೆ ಬಿಗ್ ಬಾಸ್ ಏನ್. ಓಕೆನಾ, ಎಲ್ಲರ ಹತ್ರ ಹೋಗಿ ಬಸ್ಕಿ ಹೊಡೆದು ಸಾರಿ ಕೇಳಬೇಕು ಅನ್ನೋದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಬೇಕಾ ನಿಮ್ಗೆ? ಚಿಕ್ಕ ವಯಸ್ಸುಗಳಲ್ಲಿ ನಾವು ಸ್ಕೂಲ್ ನಲ್ಲಿ ಏನಾದ್ರೂ ಒಪ್ಪಿ ತಪ್ಪಿ ಬಸ್ಕಿ ಹೊಡಿಬೇಕು ಅಂತ ಡಿಸೈಡ್ ಅಂದ್ರೆ ಬಸ್ಕಿ ಹೊಡಿಬೇಕು ಅಂತ ಅಂದ್ಬಿಟ್ಟು ಒಪ್ಪಿ ತಪ್ಪಿ ಹೇಳ್ಬಿಟ್ರೆ ನಮಗಾಗುವಂತ ನೋವೇ ಬೇರೆ ಇತ್ತು. ಅಂದ್ರೆ ಅಷ್ಟೂ ಜನರ ಇದ್ರಿಗೆ ನಾವು ಬಸ್ಕಿ ಹೊಡಿಬೇಕಲ್ಲ, ಬಾ ದೇವ್ರೇ ಅಂತ ಅಂದ್ಬಿಟ್ಟು ಹೋಗಲ್ ಏನಂತಾರೆ, ಈ ಬೋರ್ಡ್ ಇರುತ್ತಲ್ಲ, ಬರೆಯೋ ಬೋರ್ಡ್ ಹತ್ರ ಹೋಗ್ಬಿಟ್ಟು ಬಸ್ಕಿ ಹೊಡ್ಸಕ್ ಬಿಟ್ಬಿಡೋರು. ಬಸ್ಕಿ ಹೊಡಿಬೇಕು, 10 ಬಸ್ಕಿ 20 ಬಸ್ಕಿ 50 ಬಸ್ಕಿ ಆ ತರ. ಸೊ ಅದನ್ನ ಎಲ್ರೆದ್ರಿಗೂ ಹೊಡಿತಾ ಇರ್ದಿವಲ್ಲ, ಅಯ್ಯೋ ದೇವ್ರೆ ನಾವು ತಪ್ಪು ಮಾಡ್ಬಿಟ್ವಿ, ಏನೋ ಘನಘೋರ ಮಿಸ್ಟೇಕ್ ಮಾಡ್ಬಿಟ್ವಿ ನಾವು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆ ತರ ತಪ್ಪು ನೀನ್ ಲೈಫ್ ನಲ್ಲಿ ಮಾಡೋದಕ್ಕೆ ಹೋಗಿಲ್ಲ ನಾವು. ಅಕಸ್ಮಾತ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಕೂಲ್ನಲ್ಲೂ ಅದೇ ಇದೇನೆ. ಓಕೆನಾ, ಪಿಸು ದನ್ಗೆ ಮಾತಾಡ್ತಾ ಇದ್ರೆ ಏನೋ ಮಾಡ್ತಾ ಇದೆಯಾ ನೀನು, ಬರ ಮುಂದಕ್ಕೆ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಬಸ್ಕಿ ಹೊಡಿಸ್ಬಿಡೋರು. ಆ ಚಿಕ್ಕ ವಯಸ್ಸಲ್ಲೇನೆ ಆ ತರ 1 ಸರಿ 2 ಸರಿ ನಮಗ್ ಬಸ್ಕಿ ಹೊಡ್ಸಿದ್ದಾದ್ಮೇಲೆ ಯಪ್ಪ ದೇವ್ರೆ ಇದು ಇಷ್ಟೊಂದು ಘನಘೋರ ತಪ್ಪ, ಬೇಡಪ್ಪ ಅಂತ ಬಂದಿರೋರು ನಾವು. ನಾವೇ ಅಂತ ಏನು, ಎಷ್ಟೋ ಜನರು, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರು ಎಲ್ಲರೂ ಬಸ್ಕಿ ಹೊಡೆದಿದ್ದಾರೆ ಬಿಡಿ, ಅದು ಬೇರೆ ಪ್ರಶ್ನೆ. ಆದ್ರೆ ನೀವು ಒಂದು ಏನಂತಾರೆ, ಅಲ್ಲಿ ಈಗ ಇರೋರಲ್ಲಿ ದೊಡ್ಡವರು ಅಂತಂದ್ರೆ ರಘು ಅವರು ನೀವು ಇಬ್ರೇನೆ. ಯಾರೇ ಏನೇ ಒಂದು ತಪ್ಪು ಮಾಡಿದ್ರು ಕೂಡ ತಿದ್ದಿ ಬುದ್ಧಿ ಹೇಳುವಂತ ಮನಸ್ಥಿತಿ ಇರ್ಬೇಕು ನಿಮ್ಗೆ. ಅದನ್ನು ಬಿಟ್ಟು ಏನೋ ಲೈ ಹೋಗೋ ಲೈ, ಏನೋ ನಿಂದು ನನ್ನನ್ನು ಹೋಗೋ ಬಾ ಅಂತ ನೀನ್ ಹಂಗೆ ಅಂತ ಇದೆಯಲ್ಲಮ್ಮ. ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಏನು ಸುಮ್ನೆ ಹೇಳಿದಾರ? ಬೆಲೆಯನ್ನ ಕೊಟ್ಟು ತಗೋಬೇಕು. ನಾನ್ ನಿಮಗ್ ಬೆಲೆ ಕೊಟ್ರೆ ನೀವ್ ನಮಗ್ ಕೊಡ್ತೀರಿ. ನಾನ್ ಮಾತ್ರ ಬನ್ನಿ ಅಶ್ವಿನಿ, ಬಾವೆ ಅಶ್ವಿನಿ ಅಂತ ಅಂದ್ಬಿಟ್ರೆ ನಾನು ನಿಮ್ಮ ಹತ್ರ ಮುರಳಿ ಅವ್ರೆ ಅಂತಾನೆ ಕರ್ಸ್ಕೋಬೇಕು ಅನ್ನೋದು ಯಾವ ನ್ಯಾಯ ಅದು? ಆ ಹುಡುಗ ಆಗಿರೋದಕ್ಕೆ ಸತ್ಯವಾಗಿ ಹೇಳ್ತಾ ಇದೀವಲ್ಲ, ಗಿಲ್ಲಿ ಆಗಿರೋದಕ್ಕೆ ಹೋಗಮ್ಮ ಸಾಕು, ಹೋಗಮ್ಮ ಸಾಕು ಅಂತ ಇದಾರೆ. ಅದೇ ಜಾಗದಲ್ಲಿ ಇದೇ ಧ್ರುವಂತು, ನಿಮ್ ಟೀಮ್ ನಲ್ಲಿರೋ ಧ್ರುವಂತ್ ಏನಾದ್ರು ಇದ್ದ ಬಿಟ್ಟಿದ್ರು ಅಪ್ಪಿ ತಪ್ಪಿ ಕಂಡಿದೀನಿ ಹೋಗೆಲ್ಲೇ ಅಂತ ಅನ್ಬಿಟ್ಟಿರೋನೇನೋ ಮೇ ಬಿ. ಗಿಲ್ಲಿ ಇವತ್ತಿನವರೆಗೂ ಹೋಗೇ ಬಾರೆ ಅಂತ ಇಲ್ಲ ನಿನ್ನ. ಸೊ ತಾವು ಅದನ್ನ ಅರ್ಥ ಮಾಡ್ಕೋಬೇಕು. ಏನು ಯಪ್ಪ ದೇವ್ರೆ, ಅದು ನಿಜವಾಗ್ಲೂ ನಮ್ಗೇನೋ ಸರಿಗ್ ಬರ್ತಾ ಇಲ್ಲಪ್ಪ. ಅದು ನೋಡ್ತಾ ಇರೋರ್ಗೆ ಅದ್ ಹೆಂಗೆ ಏನು, ಈಗ ಏನ್ ಡೈರೆಕ್ಟ್ ನಾಮಿನೇಷನ್ ಮಾಡಿದಾರೆ ಬಿಗ್ ಬಾಸ್. ಡೈರೆಕ್ಟ್ ನಾಮಿನೇಷನ್ ಮಾಡಿದಾದ್ಮೇಲೂ ಕೂಡ
ಎಲ್ಲರ ಹತ್ರ ಹೋಗಿ ಸಾರಿ ಅಂದ್ರೆ ಕೂತಿರೋ ಜಾಗಕ್ಕೆ ಹೋಗಿ ಸಾರಿ 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 ಅಂತ ಅಂದ್ಬಿಟ್ಟು ಅವ್ರು ಓಕೆ ಅಂತ ಅನ್ನೋರ್ಗು ಬಸ್ಕಿ ಹೊಡಿಬೇಕು ಅನ್ನೋ ಟಾಸ್ಕ್ ಕೊಟ್ಟಿದ್ದಾರಲ್ಲ, ಅದು ನಿಮ್ಗೆ ಪರಿಜ್ಞಾನನೇ ಬರ್ತಾ ಇಲ್ವಾ? ಅಷ್ಟೊಂದೆಲ್ಲಾ ಬಿಗ್ ಬಾಸ್ ಶಿಕ್ಷೆ ಕೊಟ್ಟರು ಕೂಡ ನೀವು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅಂತಂದೇ ಮಾಡ್ತಾ ಇದ್ದೀರಿ. ಏನ್ ಕತೆ ಅದ್? ನಿಮ್ಗೆ ನೀವೇ ಯೋಚನೆ ಮಾಡಿ ಒಂದ್ ಸ್ವಲ್ಪನ, ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಕತೆ ಅಂತ ಅಂದ್ಬಿಟ್ಟು. ನೋಡ್ತಾ ಇರೋ ಜನ ನಿಮ್ಮವ್ರೇನೆ ನೋಡ್ತಾ ಇದ್ದಾರಲ್ಲ, ನಿಮ್ಮವ್ರಿಗೆ ಏನ್ ಅನ್ನಿಸ್ತಾ ಇರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾದಂತ ವಿಚಾರನೇ ಇದು. ಸೊ ನಿಮ್ಮವರು ಕೂಡ ಈ ವಿಚಾರಕ್ಕೆ ಅವರು ಕೂಡ ಬೇಸರ ವ್ಯಕ್ತಪಡಿಸಲ್ಲ ಮಾತಾಡಿದಾಗ. ನಿಮ್ಮ ಒಂದು ಇದೇನಿದೆಯಲ್ಲ, ಅವರು ಕೂಡ ಆಟನ ಆಟ ತರ ಆಡ್ಬೇಕೆ ಬಿಟ್ರೆ ನಿಮ್ಗೆ ಮರ್ಯಾದೆ ಕೊಡ್ಬೇಕು. ನಿಮ್ಗೆ ಎಲ್ಲರೂ ಅಶ್ವಿನಿ ಮೇಡಮ್ ಅಂತಾನೆ ಅನ್ಬೇಕು. ನೀವು ಮಾತ್ರ ಯಾರಿಗೆ ಹೆಂಗ ಬೇಕೋ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರೋದೇನಾ? ಅದೇನೇನಾ ಸಂಸ್ಕೃತಿ? ನೀವು ಕಲ್ತ್ಕೊಂಡ್ ಬಂದಿರೋ ಸಂಸ್ಕೃತಿ ಅದೇನಾ ಅಶ್ವಿನಿ ಅವರೇ? ಬಿಗ್ ಬಾಸ್ ಅನ್ನೋದು ಒಂದು ವೆಲ್ ಅಂಡ್ ಗುಡ್ ಆಟ. ಅದು ಅಂದ್ರೆ ಒಂದು ಒಳ್ಳೆ ಗೇಮ್ ಆಡ್ಸುವಂತ ಮನೆ. ಒಬ್ರನ್ನೊಬ್ರು ಪರಸ್ಪರವಾಗಿ ಅರ್ಥ ಮಾಡಿಸುವಂತ ಮನೆ. ಒಬ್ರಿಗೊಬ್ರಿಗೆ ಜೀವನದ ಪಾಠಗಳನ್ನ ಕಲಿಸುವಂತ ಮನೆ. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನಮ್ಮಂತವ್ರನ್ನ ಕಳಿಸ್ಬಿಟ್ರೆ, ಅದೇ ಎಷ್ಟೋ ಲಕ್ಷಾಂತರ ಮನ್ಸುಗಳಿಗೆ ನಮ್ಮನ್ನ ಒಂದ್ಸರಿ ಕಳಿಸ್ಬಿಟ್ರೆ ಸಾಕಪ್ಪ, ನಾವು ಏನು ಅನ್ನೋದನ್ನ ತೋರಿಸ್ತೀವಿ ಅಂತ ಅನ್ಬಿಟ್ಟು ಒದ್ದಾಡ್ತಾ ಇರ್ತಾರೆ. ಆದ್ರೆ ಹೋಗಿ ಬಂದು ಈ ಬಿಗ್ ಬಾಸ್ ಟೀಮ್ ಸೆಲೆಕ್ಷನ್ ಮಾಡೋ ಟೀಮ್ಗಂತೂ ಒಂದಿಷ್ಟಾದ್ರೂ ಪರಿಜ್ಞಾನ, ಜನಗಳು ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಜನಗಳು ನೋಡ್ತಾ ಇರ್ತಾರಲ್ಲ, ಪಬ್ಲಿಕ್ ನ ಬಿಟ್ಟು ನೋಡೋಣ ಗುರು. ಪಬ್ಲಿಕ್ ಕೈಲಿ ಒಂದು ಮನೆ ಇದನ್ನ ಕೊಟ್ಟು ನೋಡೋಣ ಗುರು. ಪಬ್ಲಿಕ್ ನ ಬಿಡೋಣ, ನಮ್ಮಂತವ್ರನ್ನ ಬಿಡ್ಬೇಕು. ನಮ್ಮಂತವ್ರನ್ನ ಬಿಟ್ಟು ತೋರಿಸಿ, ಗೊತ್ತಾಗತ್ತೆ ನಾವ್ ಹೆಂಗ್ ಆಡ್ಬೋದು ಅಂತ ಅನ್ಬಿಟ್ಟು. ಹೋಗಿ ಬಂದು ಬರೀ ಶ್ರೀಮಂತರನ್ನ ಹಿಡ್ಕೊಂಡ್ ಕೂತ್ಕಂತದೆ ಬಿಗ್ ಬಾಸ್, ಮತ್ತೆ ಸೆಲೆಬ್ರಿಟೀಸ್ಗಳನ್ನ ಹಿಡ್ಕೊಂಡ್ ಕೂತ್ಕಂತದೆ. ಆ ಸೆಲೆಬ್ರಿಟೀಸ್ಗಳು ನೋಡಿದ್ರೆ ಕೆಲವರು ಚೆನ್ನಾಗಿ ಆಡಿದ್ರೆ, ಇನ್ ಕೆಲವರು ನಮ್ಮ ಅಶ್ವಿನಿ ಮೇಡಮ್ನವ್ರ ತರ ಹಾಡ್ತಾರೆ. ಆಟ ಆಡೋದಕ್ ಹೋಗಿದಾರ ಅಲ್ಲಿ, ಅಥವಾ ಏನ್ ಮಾಡೋದಕ್ ಹೋಗಿದ್ದಾರೆ ಸತ್ಯವಾಗಿ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಯಾವ ತರ ಅದ ಆಟನ ಏನ್ ಅನ್ಕೊಂತ ಇದ್ದಾರೆ ಅವರು? ಯಾವುದೇ ಒಂದು ಉದ್ದೇಶಕ್ಕಾಗ್ಲಿ ಮಾತಾಡುವಂತ ಒಂದು ಸನ್ನಿವೇಶದಲ್ಲಿ ಹೆಂಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಹೆಂಗಿರ್ಬೇಕು ನಾವು, ಶಿವ ಒಂದೂ ಗೊತ್ತಾಗ್ತಾ ಇಲ್ಲ ಗುರು. ನನ್ಗೆ ನಿಜವಾಗ್ಲೂ ಹೋದ ಸೀಸನ್ ನಲ್ಲಿ ಇಷ್ಟ ಆಗುವಂತ ಒಬ್ರು ಯಾರಾದ್ರೂ ಇದಾರೆ ಅಂದ್ರೆ ಗೋಲ್ಡ್ ಸುರೇಶ್. ನೀವು ನಂಬಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಸುದೀಪ್ ಅಣ್ಣ ಹೇಳಿರೋ ಮಾತನ್ನ ವೇದವಾಕ್ಯ ತರ ಸ್ವೀಕರಿಸ್ಬಿಟ್ಟಿದ್ದಾರೆ. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕಲ್ತ್ಕೊಂಡಿರೋಂತ ಪಾಠನ ಲೈಫ್ ಲಾಂಗ್ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಅಯ್ಯಪ್ಪ. ಯಾರು? ಗೋಲ್ಡ್ ಸುರೇಶ್. ಯಾವ ಲೆವೆಲಿಗೆ ಅದನ್ನು, ಅಯ್ಯೋ ದೇವ್ರೆ, ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಆ ಲೆವೆಲಿಗೆ ಇದನ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ಸೊ ಅದು ಒಂದು ಮನಸ್ಥಿತಿ ಅಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸೋದು ಏನೇ ಒಂದು ತಪ್ಪಾಗಿರ್ಲಿ, ಕಾಂಟ್ರವರ್ಸಿ ಆಗಿರ್ಲಿ, ಅವ್ರನ್ನ ಏನಂತಾರೆ, ಅವರ ಮನವೊಲಿಕೆ ಮಾಡಿ ಇಡೀ ಕರ್ನಾಟಕದ ಜನತೆಗೆ ಅವ್ರ ಮನಸ್ಸಿನಲ್ಲಿರೋ ಭಾವನೆ ಏನು ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೆ ಉದಾಹರಣೆ ಅಂತ ಬಂದಾಗ ಡ್ರೋನ್ ಪ್ರತಾಪ್ಗಿಂತ ಬೇಕಿತ್ತ? ಡ್ರೋನ್ ಪ್ರತಾಪ್ಗೆ ಸಿಕ್ಕಂತ ಬೆಲೆ, ಗೌರವ ಬಿಗ್ ಬಾಸ್ ನ ಇತಿಹಾಸದಲ್ಲಿ ಅಷ್ಟು ನೆಗೆಟಿವ್ ಆಗಿದ್ದಂತ ಮನುಷ್ಯನ ಅಷ್ಟು ಪಾಸಿಟಿವ್ ಮಾಡಿದ್ದು ಅವನೊಬ್ಬನೇ ಅನ್ಸುತ್ತೆ ನನಗೆ. ಅಷ್ಟು ಅದ್ಭುತವಾಗಿ ಅವರು ಡ್ರೋನ್ ಪ್ರತಾಪ್ನ ತಿಳಿಸಿ, ತಿದ್ದಿ, ಬುದ್ಧಿ ಹೇಳಿ, ಡ್ರೋನ್ ಪ್ರತಾಪ್ ಇರೋ ರೀತಿ ರಿವಾಜ್ನೇ ಚೇಂಜ್ ಮಾಡಾಕ್ಬಿಡ್ತು. ಅವ್ನ್ ಮಾಡಿರೋ ತಪ್ಪುಗಳಿಗೆಲ್ಲ ಒಂದೇ ಸರಿ ಒಂದು ಏನಂತಾರೆ, ದೇವ್ರೆ ಬಂದು ಅನುಗ್ರಹ ಕೊಟ್ಟಂಗ ಆಗೋಗ್ಬಿಡ್ತು ಡ್ರೋನ್ ಪ್ರತಾಪ್ಗೆ. ಸೊ ಆ ತರ ಮಾಡ್ಕೊಳ್ಳೋದನ್ನ ನೋಡಿದೀವಿ. ಇಲ್ಲಿ ನೋಡಿದ್ರೆ ಕಾಂಟ್ರವರ್ಸೀಸ್ಗಳಾಗಿರ್ಲಿ, ಇನ್ನೊಂದಾಗಿರ್ಲಿ, ಮತ್ತೊಂದಾಗಿರ್ಲಿ, ಸಂಸಾರಿಕವಾಗಿ ಜಗಳ ಆಗಿರ್ಲಿ, ಎಲ್ಲರೂ ಹೋಗಿದ್ದಾಗ ಏನೋ ಒಂದು ಚೇಂಜಸ್ ಮಾಡ್ಬೋದು, ಚೇಂಜಸ್ ಆಗಬಹುದು ಅನ್ನೋ ಒಂದು ಅರ್ಥದಲ್ಲಿ ಹೋಗ್ಬೇಕು. ನಮ್ಮ ಬಗ್ಗೆ ಇರ್ತಕ್ಕಂಥ ನೆಗೆಟಿವ್ನ ತೊಳಗಿಸ್ಕೊಳ್ಳೋದಕ್ಕೆ ಹೋಗ್ಬೇಕು. ನಮ್ಮಲ್ಲಿರುವಂತ ಮನಸ್ಥಿತಿಲಿ ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಅದನ್ನ ತೊಲಗಿಸ್ಕೊಳಕ್ ಹೋಗ್ಬೇಕು. ಅದನ್ನು ಬಿಟ್ಟು ನೀವು ಹಾಡ್ತಾ ಇರೋ ಆಟಕ್ಕೆ ನಿಮ್ಗೆ ಅದು ಸರಿ ಅನ್ನಿಸ್ಬೇಕು. ನಿಮ್ಗೂ ಸರಿ ಅನ್ನಿಸ್ತಾ ಇಲ್ಲ ಬಿಡಮ್ಮ, ನಮ್ಗೆ ಗೊತ್ತಾಗ್ತಾ ಇದೆ, ನಿಮಗೂ ಕೂಡ ಸರಿ ಅನ್ನಿಸ್ತಾ ಇಲ್ಲ ಆಟ. ಆದ್ರೆ ಯಾಕೆ ಹಿಂಗ್ ಮಾಡ್ಬೇಕು ನೀವು? ಏನೋ ನಿಮ್ಗೆ ಅದ ಅರ್ಥ ಆಗ್ಬೇಕು. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರೋಮೋದ ಸಂಚಿಕೆ.
ನೆಕ್ಸ್ಟ್ ಪ್ರೋಮೋದ ಅಪ್ಡೇಟ್ಗಾಗಿ ವೆಯ್ಟ್ ಮಾಡ್ತಾ ಇರಿ. ನಿಮ್ಗೆ ಏನ್ ಅನ್ನಿಸ್ತು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಥ್ಯಾಂಕ್ ಯು.